ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತ. ನೀವೇನಾದರೂ ಸ್ವೀಟ್ ಮಾಡಬೇಕು ಅಂತಿದ್ದರೆ ಈ ಥರದಲ್ಲೊಮ್ಮೆ ರಾಗಿ ಹಲ್ವಾಯನ್ನು ಮಾಡಿ ನೋಡಿ. ಅಷ್ಟೇ ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿ ಕೂಡ ಬಂದಿರುತ್ತೆ. ತುಂಬ ಅಂದರೆ ಹಳೆಯ ಸಾಂಪ್ರದಾಯಿಕ ಒಂದು ರೆಸಿಪಿ ಅಂತ ಹೇಳ್ಬೋದು ಇದನ್ನು ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲನ್ನು ಹಾಕಿ ಮಾಡೋದ್ರಿಂದ ತುಂಬ ಕಡಿಮೆ ಸಾಮಗ್ರಿಗಳನ್ನು ಹಾಕಿ ಮಾಡಬಹುದು. ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗಾದರೆ ರಾಗಿ ಹಾಲ್ಬಾಯಿ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ನಮಗೆ ಹೆಸರಲ್ಲಿರುವಂತಹ ರಾಗಿ ಬೇಕಾಗುತ್ತೆ. ಇದರಲ್ಲಿ ನಾನು ತೋರಿಸಿರುವಂತಹ ಕಪ್ಪಿನಲ್ಲಿ 1 ಕಪ್ ಆಗುವಷ್ಟು ರಾಗಿಯನ್ನು ಮುಂಚಿನ ದಿವಸ ರಾತ್ರಿ ಫುಲ್ಲು ನೆನೆಸಿದ್ದೆ. ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಮಾಡ್ತಾಯಿದ್ದೀನಿ ಈಗ. ಇನ್ನು ಇದನ್ನು ನೀಟಾಗಿ ಅಂದರೆ ಒಂದು 5ರಿಂದ 6 ಬಾರಿ ಆದರೂ ತೊಳಿಬೇಕು. ಇದರಲ್ಲಿ ಹೊರಗಿನ ಸಿಪ್ಪೆ ಇದೆ ನೋಡಿ, ಅದು ನೀಟಾಗಿ ಹೋಗೋ ತನಕ ನಾವು ತೊಳೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಹಾಲು ಕೂಡ ರಾಗಿ ಹಾಲು ಕೂಡ ತುಂಬಾ ಚೆನ್ನಾಗಿ ಬಿಳಿಯಾಗಿ ಬರುತ್ತೆ. ಈಗ ತೊಳೆದಾದ ನಂತರ ಇದನ್ನು ನೋಡಿ ನೆನೆಸಿ ಎಲ್ಲ ಇಟ್ಟಿರೋದು, ಇದನ್ನು ಈಗ ನೀರನ್ನೆಲ್ಲ ಬಸ್ದು ನೋಡಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇನ್ನು ನೀರು ಸಹ ಅಷ್ಟೇ ನಾವು ಅಳತೆ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ನಾನೀಗ ರುಬ್ಕೊಳ್ಳೋದಕ್ಕೆ ನೋಡಿ ಯಾವ ಕಪ್ಪು ಅಳತೆಯಿಂದ ನಾನು ರಾಗಿ ತಗೊಂಡಿದ್ದೀನಿ ನೋಡಿ, ಅದರಲ್ಲಿ ಈಗ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನೈಸಾಗಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಂಡು ತರಬೇಕೀಗ. ನೋಡಿ ತುಂಬ ಅಂದರೆ ತುಂಬ ನೈಸಾಗಿ ಆದಷ್ಟು ನಿಮಗೆ ಹಾಲು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ನೈಸಾಗಿ ರುಬ್ಕೊಂಡದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ರುಬ್ಬಿದಂತಹ ಈ ಮಿಕ್ಸಿ ಜಾರಲ್ಲಿ ಏನಿದೆ ನೋಡಿ, ಅದರಲ್ಲಿ ರಾಗಿಯ ಅಂಶ ಉಳಿದಿರುತ್ತೆ ಹಿಟ್ಟು. ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೊಳೆದು ಈಗ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ 1.5 ಕಪ್ ಆಗುವಷ್ಟು ನೀರನ್ನು ನಾವು ಹಾಕಿದಂಗಾಯಿತು. ನಂತರ ತಿರ್ಗಾ ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 2.5 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ ನಂತರ ತಿರ್ಗಾ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಟೋಟಲಾಗಿ ನಾವು 3 ಕಪ್ಪು ನೀರನ್ನು ಹಾಕಿದಂಗೆ ಆಯಿತು. ಈಗ ನೋಡಿ ಉಳಿದಿರುವಂತಹ ಅರ್ಧ ಕಪ್ಪು ನೀರನ್ನು ನಾವಾಗ ಮಿಕ್ಸಿಯಲ್ಲಿ ಈಗ ರುಬ್ಬೋದಕ್ಕೆ ನಾವು ಹಾಕ್ಕೊಂಡಿದ್ದೀವಲ್ಲ, ಅಷ್ಟನ್ನು ಬಾಕಿ ಇಟ್ಟದನ್ನು ನಾನೀಗ ಹಾಕ್ಕೊಳ್ತಾ ಇರೋದು. ಈಗ ನೀರೆಲ್ಲ ಹಾಕಿ ರಾಗಿ ಹಿಟ್ಟನ್ನು ನಾವೀಗ ಸರಿಯಾಗಿ ಹದಗೊಳಿಸಿದ್ದೀವಿ. ಇನ್ನು ರಾಗಿ ಹಾಲನ್ನು ಈ ಹಿಟ್ಟಿನಿಂದ ತಗೊಳ್ಬೇಕಾಗತ್ತೆ. ಅದಕ್ಕಾಗಿ ಒಂದು ಪಾತ್ರೆ ಮೇಲೆ ಈ ಥರ ಸ್ಟ್ರೈನರಿಗೆ ಬಟ್ಟೆಯನ್ನು ಹಾಕಿ ಹಿಂಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಅದೊಂದು ನೆನಪಲ್ಲಿರಬೇಕು, ಡೈರೆಕ್ಟ್ ಸ್ಟ್ರೈನರಲ್ಲಿ ಹಾಕಿ ಹಾಲನ್ನು ತೆಗೆಯೋದು ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲಿ ಅಷ್ಟು ಫೈನಾಗಿ ನಮಗೆ ರಾಗಿ ಹಾಲು ಬರೋದಿಲ್ಲ. ಈಗ ಆ ಸ್ಟ್ರೈನರ್ನ ಮೇಲೆ ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡು ಮತ್ತೆ ನಾವು ಯಾವುದು ರುಬ್ಬಿ ಇಟ್ಟಂತಹ ಈ ರಾಗಿ ಹಿಟ್ಟಿನ ಮಿಶ್ರಣ ಏನಿದೆ ನೋಡಿ, ಅದನ್ನು ಹಾಕ್ಕೊಂಡು ಹಿಂಡಿಬಿಟ್ಟು ಹಾಲನ್ನು ತೆಕ್ಕೊಳ್ಳೋಣ. ಇನ್ನು ಇದೇ ಪ್ರೋಸೆಸ್ಸನ್ನು ನೀವು ಪ್ರತಿ ಬಾರಿನೂ ತೆಂಗಿನಕಾಯಿ ಹಾಲಾಗಿರ್ಬೋದು, ಗೋಧಿ ಹಾಲಾಗಿರ್ಬೋದು, ಎಲ್ಲ ರೀತಿಯಾದಂತಹ ಹಾಲು ತೆಗೆಯೋದಕ್ಕೆ ಹೀಗೇ ಮಾಡಿಕೊಳ್ಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪನೂ ಅದರಲ್ಲಿ ಹಾಲಿನ ಅಂಶ ಇರೋದಿಲ್ಲ. ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಡಿ ಆದ ನಂತರ ಹಾಲೆಲ್ಲ ಅದರಲ್ಲಿ ಇಳಿದಿದೆ. ಈಗ ರುಬ್ಬಿ ನಾವು ತೆಗೆದಿರುವಂತಹ ರಾಗಿ ಹಾಲನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ನಂತರ ಇದಕ್ಕೆ ತೆಂಗಿನಕಾಯಿ ಹಾಲನ್ನು ನಾವು ತೆಗಿಬೇಕಾಗುತ್ತೆ. ಅದಕ್ಕಾಗಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇನ್ನು ನೈಸಾಗಿ ರುಬ್ಕೊಂಡು ತರೋಣ. ನೋಡಿ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ. ನಂತರ ಇದಕ್ಕೆ ತಿರ್ಗಾ ನಾವು 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲನ್ನು ತೆಕ್ಕೊಳ್ಳೋಣ. ಈಗಾಗಲೇ ನಾವು ತೆಗೆದಂತಹ ರಾಗಿ ಹಾಲೇನಿದೆ ನೋಡಿ, ಅದಕ್ಕೇ ನಾವು ಈ ತೆಂಗಿನಕಾಯಿ ಹಾಲನ್ನು ಸಹ ಹಿಂಡಿಕೊಂಡು ಹಾಕ್ಕೊಳ್ಬೇಕು. ಅದಕ್ಕೂ ಕೂಡ ಅಷ್ಟೇ ಸೇಮ್ ಅದೇ ರೀತಿಯಾದಂತಹ ಪ್ರೋಸೆಸ್ಸನ್ನೇ ಮಾಡ್ಕೊಳ್ಬೇಕು. ನೋಡಿ ಈಗಾಗಲೇ ರಾಗಿ ಹಾಲು ಕೂಡ ಒಟ್ಟಿಗೆ ಇದೆ ಇದರಲ್ಲಿ. ಅದಕ್ಕೇ ಮೇಲಿಂದ ಸ್ಟ್ರೈನರನ್ನು ಇಟ್ಕೊಂಡು ಇನ್ನೊಂದು ಬಟ್ಟೆಯನ್ನು ಹಾಕ್ಕೊಂಡು ತೆಂಗಿನಕಾಯಿ ಹಾಲನ್ನು ತೆಗೆಯೋಣ. ಇನ್ನು ರಾಗಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ನಾವು ಎಷ್ಟು ಫೈನಾಗಿ ರುಬ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಹಾಲನ್ನು ತೆಗಿತೀವೋ ಅಷ್ಟೇ ಚೆನ್ನಾಗಿ ಹಾಲು ಕೂಡ ಬರುತ್ತೆ. ತಿರ್ಗಾ ನಾವು ಹಾಲನ್ನು ವಾಪಸ್ಸು ಇನ್ನು 2ನೇ ಸಲ ರುಬ್ಬೋದು, ಆ ಥರದ್ದು ಏನು ಬೇಕು ಅಂತಿಲ್ಲ. ಇದರಲ್ಲೇ ಚೆನ್ನಾಗಿ ಹಾಲು ಬಿಟ್ಕೊಂಡಿರುತ್ತೆ. ಇನ್ನು ನೀರಿನ ಅಳತೆ ಪ್ರಮಾಣ ಹೇಳೋದು ಅಂತಂದರೆ ರಾಗಿಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ಆಮೇಲೆ ತೆಂಗಿನಕಾಯಿಗೆ 2 ಕಪ್ ಆಗುವಷ್ಟು ನೀರು, ಟೋಟಲಾಗಿ 5 ಕಪ್ಪು ಹಾಕಿದಂಗಾಯಿತು. ಈಗ ನೋಡಿ ರಾಗಿ ಹಾಲಿನ ಜೊತೆಗೆ ತೆಂಗಿನಕಾಯಿ ಹಾಲನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ಇನ್ನು ಅದೊಂದು ಸೈಡಲ್ಲಿ ಇಟ್ಟಿರೋಣ. ನಂತರ ಈಗ ನಾವು ಸ್ಟವ್ ಮೇಲೆ
ಯಾವ ಕಪ್ಪು ಅಳತೆಯಿಂದ ರಾಗಿಯನ್ನು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಿನಿಂದ 2 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈಗ ಕರಗಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕರಗಿದೆ ಈಗ ಬೆಲ್ಲ. ನಂತರ ಈ ಥರದ ಒಂದು ದಪ್ಪ ತಳ ಇರುವಂತಹ ಬಾಣಲಿಯನ್ನು ತಗೊಳ್ಬೇಕು. ಈ ಬಾಣಲಿ ಕಡಾಯಿಯನ್ನು ನಾವು ದಪ್ಪ ತಳದ್ದು ಯಾಕೆ ತಗೊಳ್ಬೇಕು ಅಂತಂದರೆ ಮತ್ತೆ ನಾನು ಹಾಲು ಬಾಯಿ ಮಾಡ್ತಾ ಹೋಗುವಾಗ ಹೇಳ್ತಾ ಹೋಗ್ತೀನಿ. ಇನ್ನು ನಾವು ಕರಗಿಸಿದಂತಹ ಬೆಲ್ಲ ಏನಿದೆ ನೋಡಿ, ಅದನ್ನು ಈಗ ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ. ಇನ್ನು ಟೋಟಲ್ ಆಗಿ ನೀರಿನ ಪ್ರಮಾಣ ಹೇಳೋದು ಅಂತಂದರೆ 1 ಕಪ್ಪು ರಾಗಿಗೆ 3 ಕಪ್ಪು ಪ್ಲಸ್ 2 ಕಪ್ಪು ಮತ್ತು 1 ಕಪ್ಪು ಟೋಟಲ್ ಆಗಿ 6 ಕಪ್ಪು ನೀರನ್ನು ಹಾಕಿದರೆ ಸಾಕಾಗತ್ತೆ. ಈಗ ನಾವಾಗಲೇ ತೆಗೆದಿಟ್ಟಂತಹ ರಾಗಿ ಹಾಲಾಗಿರ್ಬೋದು, ತೆಂಗಿನಕಾಯಿ ಹಾಲಿನ ಮಿಶ್ರಣ ಏನಿದೆ ನೋಡಿ, ಅದನ್ನು ಈಗ ಹಾಕ್ಕೊಳ್ಬೇಕು ಅದೇ ಬೆಲ್ಲದ ಮಿಶ್ರಣಕ್ಕೆ. ಸ್ವಲ್ಪ ಬಿಸಿಯಾಗಿರುತ್ತೆ, ಅಡ್ಡಿ ಇಲ್ಲ. ನಾವಿನ್ನೀಗ ಸ್ಟೌವಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದಂಗೆ ಸರಿಯಾಗಿರುತ್ತೆ. ಇನ್ನು ಈಗ ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಸ್ವಲ್ಪ ಪಿಂಚಾಗುವಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ ರುಚಿ. ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಾಲು, ರಾಗಿ ಹಾಲು, ಆಮೇಲೆ ಬೆಲ್ಲ ಎಲ್ಲ ಒಟ್ಟಿಗೆ ಇದರಲ್ಲೇ ಈಗಲೇ ಮಿಕ್ಸ್ ಮಾಡಬೇಕು. ಈಗ ನೋಡ್ತಿದ್ದೀರಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಳಿ. ನಿಮಗೆ 2 ಆಪ್ಷನ್ನು ಕೊಡ್ಬೋದು ನಾನು. ಏನು ಅಂತಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಮಾಡ್ಕೊಳ್ಬೋದು, ಬೇಗ ಆಗೋಗುತ್ತೆ ಇದು. ಒಂದು 20 ನಿಮಿಷದಿಂದ 25 ನಿಮಿಷದ ಒಳಗಡೆ ಆ ಆಸುಪಾಸಲ್ಲಿ ನಿಮಗೆ ಹಾಲು ಬಾಯಿ ರೆಡಿ ಆಗುತ್ತೆ. ಅಥವಾ ನೀವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮಾಡ್ತೀರಿ ಅಂತ ಆದರೆ ಒಂದು ಅರ್ಧ ಗಂಟೆಯಿಂದ 35 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ನಿಮಗೆ 2 ಆಪ್ಷನಲ್ಲಿ ನೀವು ಯಾವುದನ್ನಾದರೂ ಚೂಸ್ ಮಾಡ್ಕೊಳ್ಬೋದು. ಬಟ್ ಒಂದೇ ಒಂದು ಹೈ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಬಹಳ ಕೇರ್ಫುಲ್ಲಾಗಿ ನಾವು ಇದನ್ನು ಕೈ ಆಡಿಸ್ತಾ ಮುಗಿಸ್ತಾ ಇದ್ದ ಹಾಗೇ ಅದು ಸ್ವಲ್ಪ ಸ್ವಲ್ಪ ಮೇಲೆ ಬಬಲ್ಸ್ ಬರುತ್ತೆ ನೋಡಿ, ಹಾಗೆಲ್ಲ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಈಗ ಚೆನ್ನಾಗಿ ಗಟ್ಟಿ ಆಗ್ತಾ ಬಂತು ನೋಡಿ. ಈ ಹಂತದಲ್ಲಿ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇನ್ನು ನಂತರ ಸಹ ಹಾಗೆಯೇ ಬಿಡದಂಗೆ ಕೈ ಒಂದು ಸ್ವಲ್ಪನೂ ಆಚೆಚೆ ಮಾಡ್ಕೊಳ್ಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿರುವಂಥದ್ದು. ಆದರೆ ನೋಡಿ ಇಷ್ಟು ಕಷ್ಟ ಆಗುತ್ತೆ ಅಂತಂದರೆ ಅದು ತಳಭಾಗ ಎಲ್ಲ ಸೀದು ಹೋದ ಹಾಗೆ ಆದರೆ ಮಾತ್ರ ನೀವು ಮೀಡಿಯಮ್ ಉರಿಗೆ ಮಾಡ್ಕೊಳ್ಬೇಕು. ಬಟ್ ನಿಮಗೆ ಬೇಗ ಆಗೋಗುತ್ತೆ ಅಂತ ಅಷ್ಟೇ. ನೀವು 2ರಲ್ಲಿ ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಕೊಳ್ಬೋದು. ಈಗಾಗಲೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನೀಗ ಕೈ ಆಡಿಸ್ತಾ ಇರುವಾಗ ಒಂದು 20 ನಿಮಿಷದ ಅಂತರದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನು ಕೊನೆಯಲ್ಲಿ ಟೆಕ್ಸ್ಚರ್ ಯಾವ ಥರ ಬರಬೇಕು ಅಂತ ತೋರಿಸ್ತೀನಿ ನೋಡಿ. 20 ನಿಮಿಷದ ಬಳಿಕ ನಾನೀಗ ತೋರಿಸ್ತಾ ಇರುವಂಥದ್ದು ನೋಡಿ. ಪ್ರಮಾಣದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಯಾವ ಥರ ಬರಬೇಕು ಹಿಟ್ಟು ಇದು ರಾಗಿ ಹಾಲ್ಬಾಯಿ ಯಾವ ಥರ ರೆಡಿಯಾಗಿ ಬರಬೇಕು ಅಂತಂದರೆ, ನಾವು ಮೇಲಿಂದ ಹಾಕುವಾಗ ಲೇಯರ್ ಆಗಿ ಅದು ಇಳಿಬೇಕು. ನಾವು ಯಾವ ಥರ ಮಿಲ್ಕ್ ಮೇಡೆಲ್ಲ ಟೆಕ್ಸ್ಚರ್ ಬರುತ್ತಲ್ಲ, ಅದೇ ಥರನೇ ಬರಬೇಕಿದು ನೋಡಿ. ಈ ಥರ ಬರಬೇಕಿದು. ಇಷ್ಟಾದರೆ ಸಾಕಾಗತ್ತೆ. ಇನ್ನು ಲಾಸ್ಟ್ ಹಂತದಲ್ಲಿ ಇದ್ದೀವಿ. ಇನ್ನು 1 ಚಮಚದಿಂದ 2 ಚಮಚ ಆಗುವಷ್ಟು ತುಪ್ಪವನ್ನು ಮೇಲಿಂದ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿ ತುಪ್ಪ ಸವರಿ ಇಟ್ಟಂತಹ ಬಟ್ಲಿಗೆ ಹಾಕ್ಕೊಂಡ್ರೆ ಆಯಿತು. ತುಂಬ ರುಚಿಕರವಾಗಿ ಅಷ್ಟೇ ಆರೋಗ್ಯಕರವಾಗಿ ಶಕ್ತಿವರ್ಧಕವಾದಂತಹ ರಾಗಿ ಹಾಲುಬಾಯಿ ಕೂಡ ರೆಡಿ ಆಗುತ್ತೆ. ಮುಂಚಿನ ಕಾಲದಲ್ಲೆಲ್ಲ ಇದನ್ನು ಸಾಂಪ್ರದಾಯಿಕವಾಗಿ ಮಾಡ್ತಿರೋದ್ರಿಂದ ಬಡತನ ಎಲ್ಲ ಇರುವಾಗ ಇದನ್ನು ಹೆಚ್ಚಾಗಿ ಮಾಡ್ತಾಯಿದ್ರು. ರಾಗಿ ತುಂಬಾ ಚೀಪಲ್ಲಿ ಸಿಗುವಂಥದ್ದಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ವಾರಕ್ಕೊಮ್ಮೆ ಎಲ್ಲ ಇದನ್ನು ಹಿರಿಯರು ಮಾಡ್ತಾಯಿದ್ರು, ಅಷ್ಟೇ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇನ್ನೀಗ ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪನೂ ಡಿಸ್ಟರ್ಬ್ ಮಾಡಿದೆ ಹಾಗೆಯೇ 2 ಗಂಟೆಯಿಂದ 2.5 ಗಂಟೆ ಅಷ್ಟೊತ್ತು ಬಿಟ್ಟಾಗ ತುಂಬ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಬೋದು. ಯಾವ ಆಕಾರದಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಈಗ ನೋಡಿ 2.5 ಗಂಟೆ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಕಟ್ ಮಾಡೋದಕ್ಕೆ ತುಂಬ ಸುಲಭವಾಗಿ ಬರುತ್ತೆ, ಜೆಲ್ಲಿ ಟೈಪಲ್ಲಿ ಬರುತ್ತೆ ಇದು ನೋಡಿ. ಇನ್ನು ಈ ರಾಗಿಯಲ್ಲಿ ಕ್ಯಾಲ್ಸಿಯಂನ ಅಂಶ ಹೇರಳವಾಗಿರೋದ್ರಿಂದ ನಮ್ಮ ಮೂಳೆ ಆಗಿರ್ಬೋದು, ಹಲ್ಲುಗಳ ಬೆಳವಣಿಗೆಗೆಲ್ಲ ಬಹಳನೇ ಒಳ್ಳೆಯದು. ಹಾಗಾಗಿ ಮಕ್ಕಳಿಗೆಲ್ಲ ಜಾಸ್ತಿ ಇದನ್ನು ವಾರಕ್ಕೊಮ್ಮೆ ಅಥವಾ 2 ಬಾರಿ ಆದರೂ ಮಾಡಿಕೊಡಿ. ಚೆನ್ನಾಗಿ ತಿಂತಾರೆ ಕೂಡ, ಅವರಿಗೆ ಇಷ್ಟ ಆಗೋಗುತ್ತೆ. ಇದು ಜೆಲ್ಲಿ ಥರ ಬಂದಿರುತ್ತೆ ನೋಡಿ. ಔಟ್ಸೈಡಿಂದೆಲ್ಲ ತಂದು ತಿನ್ನೋ ಬದಲು ಮನೆಯಲ್ಲೇ ಈ ಥರ ರುಚಿಕರವಾಗಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಬಹಳನೇ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಇವತ್ತಿನ ಈ ರಾಗಿ ಹಾಲುಬಾಯಿಯ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಡಿಮೆ ಪದಾರ್ಥಗಳಿಂದ ಇದನ್ನು ರುಚಿಕರವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಅಷ್ಟು
ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾನು ಹೇಳೋದಕ್ಕಿಂತ ನೀವು ಮನೆಯಲ್ಲಿ ಕೈಯಾರ ಮಾಡಿ ನೋಡಿ, ತಿಂದು ನೋಡಿ, ಮತ್ತು ನೀವು ಕಮೆಂಟ್ ಮಾಡಿ ಹೇಳಿಬಿಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈಗಾಗಲೇ ಹೊಸ ಹೊಸ ರುಚಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಅವೆಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.